ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಈ ಹೊತ್ತಿನ ಹೆಡ್ಲೈನ್: ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಖಮೇನಿ ಹಾಗೂ ಶಾಲಾ ಮಕ್ಕಳ ಸಾವಿಗೆ ಇರಾನ್ ಪ್ರತೀಕಾರ. ಇಸ್ರೇಲ್, ಅಮೆರಿಕ, ಗಲ್ಫ್ ದೇಶಗಳ ಮೇಲೆ ದಾಳಿ ನಿಲ್ಲಲ್ಲ. ಇರಾನ್ ಹೊಸ ಸರ್ವೋಚ್ಚ ನಾಯಕ ಮುಸ್ತಬಾ ವಾರ್ನಿಂಗ್. ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರತಕ್ಕೂ ಎಫೆಕ್ಟ್. ಗ್ರಾನೈಟ್, ವೆಟ್ರಿಫೈಡ್ ಟೈಲ್ಸ್ ಉದ್ಯಮಕ್ಕೂ ಕುತ್ತು. ದೇಶಾದ್ಯಂತ ನೂರಾರು ಫ್ಯಾಕ್ಟರಿಗಳು ಕ್ಲೋಸ್. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವಾಯುದಾಳಿ. ಮಹಿಳೆಯರು, ಮಕ್ಕಳು ಬಲಿ. ಕೆರಳಿದ ತಾಲಿಬಾನ್ ಸರ್ಕಾರದ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಹೇಳಿಕೆ. ಎಲ್ಪಿಜಿ ಸಿಲಿಂಡರ್ ದಾಸ್ತಾನು ಸಾಕಷ್ಟಿದೆ, ಆತಂಕ ಬೇಡ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿ ಸುಳ್ಳು. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಜಿ ಮಾಹಿತಿ. ಡಿಜಿಟಲ್ ಅರೆಸ್ಟ್ ಸುಳಿಯಲ್ಲಿ ಬಿದ್ದ ಕರ್ನಾಟಕ. 3 ವರ್ಷದಲ್ಲಿ 468 ಕೋಟಿ ರೂಪಾಯಿ ಕಳೆದುಕೊಂಡ ಜನ. ಗೃಹ ಇಲಾಖೆಯಿಂದ ವರದಿ ಬಿಡುಗಡೆ. ಇಥಿಯೋಪಿಯಾದಲ್ಲಿ ಭೀಕರ ಭೂಕುಸಿತ. 50 ಮಂದಿ ಸಾವು, 125 ಮಂದಿ ನಾಪತ್ತೆ. ಇಥಿಯೋಪಿಯಾ ಪ್ರಾದೇಶಿಕ ರಾಜ್ಯದ ಅಧ್ಯಕ್ಷ ತಿಲಹುನ್ ಮಾಹಿತಿ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಖಮೇನಿ ಹಾಗೂ ಶಾಲಾ ಮಕ್ಕಳ ಸಾವಿಗೆ ಇರಾನ್ ಪ್ರತೀಕಾರ. ಇಸ್ರೇಲ್, ಅಮೆರಿಕ, ಗಲ್ಫ್ ದೇಶಗಳ ಮೇಲೆ ದಾಳಿ ನಿಲ್ಲಲ್ಲ. ಇರಾನ್ ಹೊಸ ಸರ್ವೋಚ್ಚ ನಾಯಕ ಮುಸ್ತಬಾ ವಾರ್ನಿಂಗ್. ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರತಕ್ಕೂ ಎಫೆಕ್ಟ್. ಗ್ರಾನೈಟ್, ವೆಟ್ರಿಫೈಡ್ ಟೈಲ್ಸ್ ಉದ್ಯಮಕ್ಕೂ ಕುತ್ತು. ದೇಶಾದ್ಯಂತ ನೂರಾರು ಫ್ಯಾಕ್ಟರಿಗಳು ಕ್ಲೋಸ್. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವಾಯುದಾಳಿ. ಮಹಿಳೆಯರು, ಮಕ್ಕಳು ಬಲಿ. ಕೆರಳಿದ ತಾಲಿಬಾನ್ ಸರ್ಕಾರದ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಹೇಳಿಕೆ. ಎಲ್ಪಿಜಿ ಸಿಲಿಂಡರ್ ದಾಸ್ತಾನು ಸಾಕಷ್ಟಿದೆ, ಆತಂಕ ಬೇಡ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿ ಸುಳ್ಳು. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಜಿ ಮಾಹಿತಿ. ಡಿಜಿಟಲ್ ಅರೆಸ್ಟ್ ಸುಳಿಯಲ್ಲಿ ಬಿದ್ದ ಕರ್ನಾಟಕ. 3 ವರ್ಷದಲ್ಲಿ 468 ಕೋಟಿ ರೂಪಾಯಿ ಕಳೆದುಕೊಂಡ ಜನ. ಗೃಹ ಇಲಾಖೆಯಿಂದ ವರದಿ ಬಿಡುಗಡೆ. ಇಥಿಯೋಪಿಯಾದಲ್ಲಿ ಭೀಕರ ಭೂಕುಸಿತ. 50 ಮಂದಿ ಸಾವು, 125 ಮಂದಿ ನಾಪತ್ತೆ. ಇಥಿಯೋಪಿಯಾ ಪ್ರಾದೇಶಿಕ ರಾಜ್ಯದ ಅಧ್ಯಕ್ಷ ತಿಲಹುನ್ ಮಾಹಿತಿ.